ಸ್ನೇಹಿತರೆ, ಯುರೋಪ್ ಈಗ ಕೇವಲ ರಷ್ಯಾದ ವಿರುದ್ಧವಷ್ಟೇ ಅಲ್ಲ, ಅದರ ಸ್ನೇಹಿತ ರಾಷ್ಟ್ರಗಳ ವಿರುದ್ಧವೂ ಕಾದಾಡಲು ಕಣಕ್ಕಿಳಿದಿದೆ ಮತ್ತು ಭಾರತವು ಈ ಯುದ್ಧದ ಮುಂದಿನ ಗುರಿಯಾಗಿ ಬದಲಾಗಿದೆ. ಯುರೋಪಿಯನ್ ಯೂನಿಯನ್ ಭಾರತದ ಕಂಪನಿಗಳನ್ನ ನೇರವಾಗಿ ಗುರಿಯಾಗಿಸಿ ಒಂದು ಗಡುವು ನೀಡಿದೆ. ಇದು ಭಾರತದ ಅತಿದೊಡ್ಡ ತೈಲ ಕಂಪನಿಗಳನ್ನ ಬೆಚ್ಚಿ ಬೀಳಿಸಿದೆ. ಒಂದು ತಿಂಗಳೊಳಗೆ ನಿರ್ಧಾರ ಕೈಗೊಳ್ಳದೇ ಇದ್ರೆ ನಿಷೇಧವು ಇನ್ನಷ್ಟು ಗಟ್ಟಿಯಾಗಲಿದೆ. ರಷ್ಯಾದ ವಿರುದ್ಧ 18ನೇ ನಿರ್ಬಂಧದ ಪ್ಯಾಕೇಜ್ ನೊಂದಿಗೆ ಯುರೋಪಿಯನ್ ಯೂನಿಯನ್ ಈಗ ಭಾರತವನ್ನು ಸುತ್ತುವರಿಯಲು ಸಿದ್ಧವಾಗಿದೆ. ಈ ಆಟದಲ್ಲಿ ಕಂಪನಿಗಳು ಮಾತ್ರವಲ್ಲ, ಸಮುದ್ರದಲ್ಲಿ ಸಂಚರಿಸುವ ತೈಲ ಸಾಗಾಣಿಕೆ ಹಡಗುಗಳು ಕೂಡ ಗುರಿಯಾಗಿವೆ. ಯುರೋಪ್ ಸ್ಪಷ್ಟವಾಗಿ ಘೋಷಿಸಿದೆ, ಈಗ ರಷ್ಯಾದ ಬೆಂಬಲವನ್ನ ಬಿಟ್ಟು ಬಿಡಿ, ಇಲ್ಲವಾದ್ರೆ ನಮ್ಮ ವ್ಯವಸ್ಥೆಯಿಂದ ಹೊರಗಿರಿ. ಇದ್ರ ಜೊತೆಗೆ 105 ತೈಲ ಸಾಗಾಣಿಕೆ ಹಡಗುಗಳ ಮೇಲೆ ಯುರೋಪಿಯನ್ ಯೂನಿಯನ್ ನೇರವಾಗಿ ನಿಷೇಧ ಹೇರಿದೆ. ಭಾರತದ ಅತಿದೊಡ್ಡ ಖಾಸಗಿ ರಿಫೈನರಿ ಕಂಪನಿಯಾದ ರಿಲಯನ್ಸ್ ಮತ್ತು ರಷ್ಯಾದ ಪಾಲುದಾರ ಕಂಪನಿಯಾದ ನಯಾರ ಎನರ್ಜಿಯು ಈಗ ಜಾಗತಿಕ ಆರ್ಥಿಕ ಸಂಘರ್ಷದಲ್ಲಿ ಸಿಕ್ಕಿಕೊಂಡಿದೆ. ಒಂದೆಡೆ ಯುರೋಪ್ನ ಶತಕೋಟಿ ಡಾಲರ್ನ ಡೀಸೆಲ್ ಮಾರುಕಟ್ಟೆ ಇದೆ, ಮತ್ತೊಂದೆಡೆ ರಷ್ಯಾದ ಕಡಿಮೆ ಬೆಲೆಯ ಕಚ್ಚಾ ತೈಲವಿದೆ. ಆದ್ರೆ ಈ ಬಾರಿ ಯುರೋಪಿಯನ್ ಯೂನಿಯನ್ ಕೇವಲ ಎಚ್ಚರಿಕೆಯಲ್ಲಿ ನಿಲ್ಲದೆ ಪ್ರತಿ ಬ್ಯಾರೆಲ್ಗೆ $60 ಬೆಲೆಯ ಮಿತಿಯನ್ನ $47ಗೆ ಇಳಿಸಿದೆ. ಇದು ಸೆಪ್ಟೆಂಬರ್ 3ರಿಂದ ಜಾರಿಗೆ ಬರಲಿದೆ. ಈಗ ರಷ್ಯಾದಿಂದ ತೈಲ ಖರೀದಿಸುವ ಯಾವುದೇ ಕಂಪನಿಯು ಈ ಹೊಸ ಮಿತಿಯ ಅಡಿಯಲ್ಲಿ ಮಾತ್ರವೇ ಖರೀದಿಸಬೇಕು ಮತ್ತು ಈ ನಿಯಮವನ್ನ ಮೀರಿದ್ರೆ ಯುರೋಪಿಯನ್ ಯೂನಿಯನ್ ಇಂದ ಕಠಿಣ ಕ್ರಮಕ್ಕೆ ಒಳಗಾಗಬೇಕಾಗುತ್ತೆ. ಮೊದಲಿಗೆ ನಯಾರ ಎನರ್ಜಿಯ ಬಗ್ಗೆ ಮಾತಾಡೋಣ. ಈ ಕಂಪನಿಯು ರಷ್ಯಾದ ಸರ್ಕಾರಿ ಕಂಪನಿಯಾದ ರೋಸ್ ನೆಫ್ಟೋನೊಂದಿಗೆ ಪಾಲುದಾರಿಕೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ರಷ್ಯಾದ ಮೇಲೆ ದಾಳಿ ಆಗ್ತಿರುವಾಗ ಅದರ ಸಹಯೋಗಿಗಳನ್ನು ಈ ಗೊಂದಲಕ್ಕೆ ಎಳೆಯಲಾಗ್ತಿದೆ. ನಯಾರಾದ ಮೇಲೆ ನೇರವಾಗಿ ನಿಷೇಧಗಳು ಹೇರಲ್ಪಟ್ಟಿದೆ. ಇದರಿಂದ ಯುರೋಪಿಯನ್ ಯೂನಿಯನ್ ಬ್ಯಾಂಕುಗಳೊಂದಿಗೆ ವಹಿವಾಟು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಕೇವಲ ಹಣದ ವಹಿವಾಟು ನಿಲ್ಲೋದಲ್ಲದೆ ಯುರೋಪ್ನಿಂದ ಬರುವ ತಾಂತ್ರಿಕ ವಸ್ತುಗಳಾದ ರಿಫೈನಿಂಗ್ಗೆ ಬಳಸುವ ಸಾಫ್ಟ್ವೇರ್ಸ್, ಯಂತ್ರದ ಭಾಗಗಳು ಮತ್ತು ತಾಂತ್ರಿಕ ಸಹಾಯದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಅಂದ್ರೆ ಒಂದೇ ಬಾರಿಗೆ ಕಂಪನಿಯ ಭವಿಷ್ಯವನ್ನ ಕತ್ತಲೆಗೆ ತಳ್ಳಲಾಗ್ತಿದೆ. ಮತ್ತೊಂದೆಡೆ ರಿಲಯನ್ಸ್ ನಂತಹ ದೈತ್ಯ ಕಂಪನಿಯು ಭಾರತದ ಜೊತೆಗೆ ವಿಶ್ವದ ಅತಿದೊಡ್ಡ ಇಂಧನ ರಫ್ತುದಾರರಲ್ಲಿ ಇದು ಕೂಡ ಒಂದಾಗಿದೆ. ಇದಕ್ಕೆ ಕಠಿಣ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಒಂದು ಕಡೆ ರಷ್ಯಾದಿಂದ ಕಡಿಮೆ ಬೆಲೆಯ ತೈಲ ಒಪ್ಪಂದವನ್ನ ಮರಿಬೇಕು ಅಥವಾ ಯುರೋಪ್ನ ಲಾಭದಾಯಕ ಮಾರುಕಟ್ಟೆಗೆ ವಿದಾಯ ಹೇಳಬೇಕು. ರಿಲಯನ್ಸ್ಗೆ ರಷ್ಯಾದೊಂದಿಗೆ ಹಳೆಯ ಮತ್ತು ದೊಡ್ಡ ಒಪ್ಪಂದವಿದೆ. ಇದರ ಅಡಿಯಲ್ಲಿ ದೊಡ್ಡ ಪ್ರಮಾಣದ ತೈಲವನ್ನ ತೆಗೆದುಕೊಂಡು ಭಾರತದಲ್ಲಿ ರಿಫೈನ್ ಮಾಡಿ ಯುರೋಪ್ಗೆ ಕಳಿಸಲಾಗ್ತಾ ಇತ್ತು. ಈಗ ರಿಲಯನ್ಸ್ ಈ ಒಪ್ಪಂದವನ್ನು ಮುರಿದ್ರೆ ಭಾರತದಲ್ಲಿ ತೈಲದ ಬೆಲೆ ಏರಿಕೆ ಆಗಲಿದೆ ಮತ್ತು ಮುರಿಯದಿದ್ರೆ ಯುರೋಪ್ನ ಮಾರುಕಟ್ಟೆಯ ಬಾಗಿಲು ಮುಚ್ಚುತ್ತೆ. ಇದಕ್ಕೆ ತೆರೆ ಬೀಳುವುದಿಲ್ಲ. ನಿಜವಾದ ಭಯವು ಆಗ ಉಂಟಾಯಿತು. ಯುರೋಪಿಯನ್ ಯೂನಿಯನ್ 105 ಹಡಗುಗಳ ಮೇಲೆ ನಿಷೇಧವನ್ನ ಹೇರ್ತು. ಇವು ರಷ್ಯಾದಿಂದ ತೈಲವನ್ನ ವಿಶ್ವದಾದ್ಯಂತ ಸಾಗಿಸುತ್ತೆ. ಅಂದರೆ ಸಮುದ್ರದಲ್ಲಿ ಚಲಿಸುವ ಆರ್ಥಿಕತೆಯನ್ನ ನೇರವಾಗಿ ಸ್ಥಗಿತಗೊಳಿಸುವ ಪ್ರಯತ್ನ. ರಷ್ಯಾದಿಂದ ತೈಲ ತಂದು ರಿಫೈನ್ ಮಾಡುವ ಭಾರತದಂತಹ ರಾಷ್ಟ್ರಗಳಿಗೆ ಈಗ ಈ ಹಡಗುಗಳನ್ನ ಹೇಗೆ ಬಳಸುವುದು ಎಂಬುದು ಸವಾಲಾಗಿದೆ. ಆದರೂ ರಷ್ಯಾ ಈಗಾಗಲೇ ಒಂದು ಶಾಡೋ ಫ್ಲೀಟ್ ಅನ್ನ ರಚಿಸಿದೆ. ಆದರೆ ಈ ಹಡಗುಗಳ ಮೇಲೆ ಪಾಶ್ಚಿಮಾತ್ಯ ವಿಮಾ ಕಂಪನಿಗಳ ಪ್ರಭಾವವಿಲ್ಲದಿರುವುದು ಸಹ ಒಂದು ಸವಾಲಾಗಿದೆ. ಭಾರತ ಸರ್ಕಾರದ ಪ್ರತಿಕ್ರಿಯೆಯು ಕಡಿಮೆ ತೀಕ್ಷ್ಣವಾಗಿಲ್ಲ. ವಿದೇಶಾಂಗ ಸಚಿವಾಲಯವು ಸ್ಪಷ್ಟವಾಗಿ ಹೇಳಿದೆ, ಭಾರತವು ಯಾವುದೇ ಏಕಪಕ್ಷೀಯ ನಿಷೇಧಗಳನ್ನ ಒಪ್ಪಿಕೊಳ್ಳುವುದಿಲ್ಲ. ಭಾರತದ ಮೊದಲ ಆದ್ಯತೆ ಏನಂದ್ರೆ ದೇಶದ ಶಕ್ತಿ ಮತ್ತು ಭದ್ರತೆ, ಮತ್ತು ನಾವು ನಮ್ಮ ನಾಗರಿಕರ ಅಗತ್ಯಗಳನ್ನ ಅತ್ಯಂತ ಮೇಲೆ ಇಡ್ತೇವೆ. ಭಾರತವು ನಾಟೋದ ಹೇಳಿಕೆಗೂ ತೀಕ್ಷ್ಣವಾಗಿ ಉತ್ತರಿಸಿತು. ಇದರಲ್ಲಿ ಭಾರತದ ಮೇಲೆ ದ್ವಿತೀಯ ನಿಷೇಧಗಳನ್ನು ಹೇರಬಹುದು ಎಂದು ಈಗಾಗಲೇ ಹೇಳಲಾಗಿತ್ತು. ಭಾರತವು ಇದನ್ನ 2 ಮಾನದಂಡ ಎಂದು ಕರೆದು ತನ್ನ ನೀತಿಯನ್ನ ತಾನೇ ನಿರ್ಧರಿಸುತ್ತೆ ಎಂದು ಸ್ಪಷ್ಟಪಡಿಸಿತು. ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ಎಂದು ತಿಳಿಸಿತು. ರಣನೀತಿಯ ದೃಷ್ಟಿಯಿಂದ ಈ ಪರಿಸ್ಥಿತಿಯನ್ನ ನೋಡಿದ್ರೆ ಭಾರತಕ್ಕೆ ಇದು ಕೇವಲ ಸಂಕಷ್ಟವಲ್ಲ, ಒಂದು ಅವಕಾಶವೂ ಆಗಲಿದೆ. ರಿಲಯನ್ಸ್ ಮತ್ತು ನಯಾರಾದಂತಹ ಖಾಸಗಿ ಕಂಪನಿಗಳಿಗೆ ನಷ್ಟವಾಗಬಹುದು. ಆದ್ರೆ ಐಒಸಿಎಲ್, HPCL ಮತ್ತು BPCL ನಂತಹ ಸರ್ಕಾರಿ ಕಂಪನಿಗಳಿಗೆ ಇದು ಒಂದು ಚಿನ್ನದ ಅವಕಾಶವಾಗಬಹುದು. ಈ ಕಂಪನಿಗಳು ಯುರೋಪ್ನೊಂದಿಗೆ ನೇರವಾಗಿ ವ್ಯಾಪಾರ ಮಾಡುವುದಿಲ್ಲ ಮತ್ತು ಇವುಗಳ ಹೆಚ್ಚಿನ ಒಪ್ಪಂದಗಳು ಡೆಲಿವರಿ ಆಧಾರದ ಮೇಲೆ ಇರುತ್ತೆ. ಅಂದ್ರೆ ತೈಲವನ್ನ ತರುವ ಜವಾಬ್ದಾರಿಯು ಸರಬರಾಜು ಮಾಡುವವರದಾಗಿರುತ್ತೆ. ಆದ್ದರಿಂದ ಯುರೋಪಿಯನ್ ಯೂನಿಯನ್ನ ಹಡಗು ನಿಷೇಧಗಳು ಇವುಗಳ ಮೇಲೆ ಕಡಿಮೆ ಪರಿಣಾಮ ಬೀರಲಿವೆ. ಯುರೋಪಿಯನ್ ಯೂನಿಯನ್ನ ನಿಷೇಧಗಳನ್ನ ತಾಂತ್ರಿಕವಾಗಿ ಭಾರತೀಯ ಕಂಪನಿಗಳ ಮೇಲೆ ಅನ್ವಯಿಸುವುದು ಅಷ್ಟೊಂದು ಸುಲಭ ಅಲ್ಲ. ಭಾರತದ ರಿಫೈನರಿ ಕಂಪನಿಗಳು ಯುರೋಪಿಯನ್ ಕಂಪನಿಗಳೊಂದಿಗೆ ನೇರವಾಗಿ ವ್ಯವಹರಿಸುವುದಿಲ್ಲ, ಬದಲಿಗೆ ಮಧ್ಯವರ್ತಿಗಳ ಮೂಲಕ ತೈಲವನ್ನ ಕಳಿಸಲಾಗುತ್ತೆ.
ಅಂದ್ರೆ ಕಾಗದದ ಮೇಲೆ ಯಾವುದೇ ನೇರ ಸಂಪರ್ಕವಿಲ್ಲದ ಕಾರಣ ಯುರೋಪಿಯನ್ ಯೂನಿಯನ್ಗೆ ಯಾವ ಕಂಪನಿ ತಪ್ಪಿತಸ್ಥ ಎಂದು ನಿರ್ಧರಿಸಿ ಯಾರನ್ನ ನಿಷೇಧ ಮಾಡಬೇಕು ಎಂದು ತೀರ್ಮಾನಿಸುವುದು ತುಂಬಾನೇ ಕಷ್ಟವಾಗಲಿದೆ. ಒಂದ್ ವೇಳೆ ಇದು ತಪ್ಪಾದ ಕಂಪನಿಯ ಮೇಲೆ ನಿಷೇಧವನ್ನ ಹೇರಿದ್ರೆ ಕಾನೂನು ತೊಡಕಿನಲ್ಲಿ ತಾನೇ ಸಿಲುಕಿಕೊಳ್ಳಬಹುದು. ಮತ್ತೊಂದು ದೊಡ್ಡ ಆಟವು ಯುರೋಪಿಯನ್ ಯೂನಿಯನ್ ನ ಈ ಕ್ರಮದಿಂದ ನಿಲ್ಲಬಹುದು. ರೋಸ್ ನಿಫ್ಟ್ ನ 49% ಪಾಲನ್ನ ಮಾರಾಟ ಮಾಡುವ ಯೋಜನೆ ರಷ್ಯಾದ ಈ ಸರ್ಕಾರಿ ಕಂಪನಿಯು ಭಾರತದಲ್ಲಿ ತನ್ನ ಪಾಲನ್ನ ಮಾರಾಟ ಮಾಡಲು ಆಗ ನಿರ್ಧರಿಸಿತ್ತು. ಆದ್ರೆ ಈಗ ನಯಾರದ ಮೇಲೆ ನಿಷೇಧ ಹೇರಲಾಗಿರುವ ಕಾರಣ ಈ ಒಪ್ಪಂದದ ಮಾರ್ಗವು ಸಂಕೀರ್ಣವಾಗಿದೆ. ಹೂಡಿಕೆದಾರರಿಗೆ ಈಗ ನಯಾರವು ಒಂದು ಹೆಚ್ಚಿನ ಅಪಾಯದ ವಲಯವಾಗಿದೆ. ಇದರಿಂದ ಭಾರತದಲ್ಲಿ ವಿದೇಶಿ ಹೂಡಿಕೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ಸರ್ಕಾರದ ನೀತಿಗಳ ಮೇಲೆ ಪ್ರಶ್ನೆಗಳು ಎದ್ದೇಳಬಹುದು. ಅಮೆರಿಕವು ಈ ಆಟದಲ್ಲಿ ಹಿಂದೆ ಬಿದ್ದಿಲ್ಲ. ಯುರೋಪಿಯನ್ ಯೂನಿಯನ್ ನ ಹೊಸ ಬೆಲೆಯ ಮಿತಿಯನ್ನ ಇದು ಬೆಂಬಲ ಕೊಡದೇ ಇದ್ರೂ ಕೂಡ ರಷ್ಯಾದ ಮೇಲೆ ಒತ್ತಡವನ್ನ ಹೆಚ್ಚಿಸ್ತಾ ಇದೆ. ರಷ್ಯಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ 100% ದ್ವಿತೀಯ ತೆರಿಗೆ ಹೇರಬೇಕೆಂದು ಅಮೆರಿಕವು ಪ್ರಸ್ತಾವಿಸಿದೆ. ಇದರಿಂದ ರಷ್ಯಾವು ಯುಕ್ರೇನ್ ನಲ್ಲಿ ಯುದ್ಧವನ್ನ ನಿಲ್ಲಿಸದೇ ಇದ್ರೆ ಆರ್ಥಿಕವಾಗಿ ಹೊಡೆತವನ್ನ ಎದುರಿಸಬೇಕಾಗಿ ಬರುತ್ತೆ. ಅಂದ್ರೆ ರಷ್ಯಾವನ್ನ ಎಲ್ಲಾ ಕಡೆಯಿಂದ ಸುತ್ತುವರಿಯುವ ತಯಾರಿ ಈಗ ನಡೀತಾ ಇದೆ. ಭಾರತ ಮತ್ತು ಚೀನಾವನ್ನ ಇದಕ್ಕೆ ಜವಾಬ್ದಾರರೆಂದು ಪರಿಗಣಿಸಲಾಗ್ತಿದೆ. ಈ ನಿಷೇಧಗಳು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತವೆ ಅಂತ ತಿಳಿಯುವುದು ತುಂಬಾನೇ ಮುಖ್ಯ. ಅಮೆರಿಕವು ಸಾಮಾನ್ಯವಾಗಿ 2 ರೀತಿಯ ನಿಷೇಧಗಳನ್ನ ಹೇರಿತು. ಮೊದಲನೇದು ಆರ್ಥಿಕ, ಡಾಲರ್ ಅಲ್ಲಿ ವಹಿವಾಟು ಮತ್ತು ಸ್ವಿಫ್ಟ್ ವ್ಯವಸ್ಥೆಯ ಮೇಲೆ ನಿಷೇಧ. ಎರಡನೇದು ವಾಣಿಜ್ಯ ನಿಷೇಧ, ರಷ್ಯಾ ಅಥವಾ ಇತರ ಶತ್ರು ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವ ಕಂಪನಿಗಳ ಮೇಲೆ ನಿಷೇಧ. ಉದಾಹರಣೆಗೆ ರಿಲಯನ್ಸ್ ರಷ್ಯಾ ಮತ್ತು ಅಮೆರಿಕ ಎರಡರೊಂದಿಗೂ ವ್ಯಾಪಾರ ಮಾಡ್ತಾ ಇದ್ರೆ ಮತ್ತು ಅಮೆರಿಕವು ಅದರ ಮೇಲೆ ನಿಷೇಧ ಹೇರಿದೆ. ಕಂಪನಿಯು ಅಮೆರಿಕದಲ್ಲಿ ನಡೆಯುವ ವ್ಯಾಪಾರದಲ್ಲಿ ನಷ್ಟವನ್ನ ಎದುರಿಸಬೇಕಾಗುತ್ತೆ. ಯುರೋಪಿಯನ್ ಯೂನಿಯನ್ ನ ವಿಧಾನವು ಇದೇ ರೀತಿಯಾಗಿದೆ. ಅದು ತನ್ನ ಶತ್ರು ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವ ಕಂಪನಿಗಳ ಮೇಲೆ ಈಗಾಗಲೇ ನಿಷೇಧವನ್ನ ಹೇರಿದೆ. ಈಗ ಭಾರತದ ಕಂಪನಿಗಳು ರಷ್ಯಾದಿಂದ ಕಡಿಮೆ ಬೆಲೆಯ ತೈಲವನ್ನ ಖರೀದಿಸಿ ಯುರೋಪ್ಗೆ ಕಳಿಸ್ತಾ ಇರೋದ್ರಿಂದ ಭಾರತವು ಯುರೋಪ್ಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆದ್ರೆ ಇಲ್ಲಿ ಯುರೋಪ್ ತನ್ನದೇ ಜಾಲದಲ್ಲಿ ಸಿಕ್ಕಿಕೊಳ್ಳಬಹುದು. ಏಕೆಂದ್ರೆ ಭಾರತವು ಯುರೋಪ್ಗೆ ಸೌದಿ ಅರೇಬಿಯಾ ಸಹ ನೀಡದಷ್ಟು ಕಡಿಮೆ ಬೆಲೆಯ ರಿಫೈನ್ಡ್ ಇಂಧನವನ್ನ ನೀಡ್ತಾ ಇದೆ. ಜುಲೈ 2024ರಲ್ಲಿ ಭಾರತವು ಯುರೋಪ್ಗೆ ದಿನಕ್ಕೆ 2,60,000 ಬ್ಯಾರಲ್ ತೈಲವನ್ನ ಕಳಿಸಿತು. ಇದು ಸೆಪ್ಟೆಂಬರ್ ಅಲ್ಲಿ 2,82,000 ಬ್ಯಾರಲ್ಗೆ ಏರಿತು. ಅಕ್ಟೋಬರ್ ಮತ್ತು ನವೆಂಬರ್ ಅಲ್ಲಿ ಸ್ವಲ್ಪ ಕಡಿಮೆಯಾದ ಬಳಿಕ ಈಗ ಮತ್ತೆ ಭಾರತವು ಯುರೋಪ್ನ ಅತಿ ದೊಡ್ಡ ರಿಫೈನ್ಡ್ ಇಂಧನದ ಸರಬರಾಜು ಆಗಿದೆ. ಕೆಪ್ಲರ್ ನ ವರದಿಯ ಪ್ರಕಾರ ಭಾರತವು ಈಗ ಯುರೋಪ್ಗೆ ದಿನಕ್ಕೆ 36,000 ಬ್ಯಾರೆಲ್ ರಿಫೈನ್ಡ್ ಇಂಧನವನ್ನ ಕಳಿಸ್ತಾ ಇದೆ. ಇದು ವಿಶ್ವದಲ್ಲಿ ಅತಿ ಹೆಚ್ಚು. ಅಂದ್ರೆ ಭಾರತವು ರಷ್ಯಾದಿಂದ ತೈಲವನ್ನ ಖರೀದಿಸಿ ಅದನ್ನ ಪ್ರಕ್ರಿಯೆಗೊಳಿಸಿ ಯುರೋಪ್ಗೆ ಮಾರಾಟ ಮಾಡ್ತಾ ಇದೆ. ಯುರೋಪ್ ಭಾರತದ ಮೇಲೆ ನಿಷೇಧವನ್ನ ಹೇರಿದ್ರೆ ಅವರ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಭಾರಿ ಕೊರತೆಯನ್ನ ಎದುರಿಸಬೇಕಾಗುತ್ತೆ. ಭಾರತದ ರಿಫೈನರಿ ಕಂಪನಿಗಳು ಯಾವುದೇ ಸಣ್ಣ ಘಟಕಗಳಲ್ಲ. ಇವು ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಪಾತ್ರವನ್ನ ವಹಿಸ್ತಾ ಇವೆ. ಯುರೋಪ್ಗೆ ಭಾರತದ ಬದಲಿಗೆ ಸೀಮಿತ ಆಯ್ಕೆಗಳಿವೆ. ಭಾರತದಿಂದ ಇಂಧನ ಖರೀದಿಯನ್ನ ನಿಲ್ಲಿಸಿದ್ರೆ ಅವರು ಅಮೆರಿಕ ಅಥವಾ ಸೌದಿ ಅರೇಬಿಯಾದಿಂದ ದುಬಾರಿ ತೈಲವನ್ನ ತರಬೇಕಾಗುತ್ತೆ. ಇದರಿಂದ ಯುರೋಪ್ ನಲ್ಲಿ ಈಗಾಗಲೇ ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ಶಕ್ತಿಯ ಸಂಕಷ್ಟವು ಇನ್ನಷ್ಟು ಗಾಢವಾಗಲಿದೆ. ಅಂದ್ರೆ ಯುರೋಪಿಯನ್ ಯೂನಿಯನ್ ಆಡ್ತಾ ಇರುವ ಈ ಆಟದ ತಿರುವಿನ ಪರಿಣಾಮವು ಅದರ ಮೇಲೆ ಬೀಳಲಿದೆ. ಭಾರತಕ್ಕೆ ಇದು ಒಂದು ಆಟವಾಗಿದೆ. ಇದನ್ನ ಬುದ್ಧಿವಂತಿಕೆಯಿಂದ ಆಡಬೇಕಾಗಿದೆ. ಭಾರತ ಮತ್ತು ಚೀನಾ ಈಗ ರಷ್ಯಾದ ಒಟ್ಟು ತೈಲ ರಫ್ತಿನ 85ರಿಂದ 90% ಅನ್ನ ಖರೀದಿಸ್ತಾ ಇದೆ. ಭಾರತ ಒಂದೇ 38ರಿಂದ 40% ಮತ್ತು ಚೀನಾವು 45% ತೈಲವನ್ನ ಖರೀದಿ ಮಾಡ್ತಾ ಇದೆ. ಅಂದ್ರೆ ರಷ್ಯಾ ಎಂದಿಗೂ ಜೀವಂತವಾಗಿದ್ದಾರೆ ಅದು ಭಾರತ ಮತ್ತು ಚೀನಾದಿಂದಲೇ. ಇದೇ ಕಾರಣಕ್ಕೆ ಅಮೆರಿಕ ಮತ್ತು ಯುರೋಪ್ಗೆ ಭಾರತ ಮತ್ತು ಚೀನಾವು ಒಂದು ದೊಡ್ಡ ಸಮಸ್ಯೆ ಆಗಲಿವೆ. ಅವರ ಎಲ್ಲಾ ನಿಷೇಧಗಳು, ಎಲ್ಲಾ ಬೆದರಿಕೆಯ ಭಾಷಣಗಳು ವಿಫಲವಾಗಿವೆ. ಏಕೆಂದ್ರೆ ಭಾರತ ಮತ್ತು ಚೀನಾವು ರಷ್ಯಾದೊಂದಿಗೆ ತಮ್ಮ ಪಾಲುದಾರಿಕೆಯನ್ನ ಗುರಾಣಿಯಂತೆ ಬಳಸಿಕೊಂಡಿವೆ. ಇದೇ ಕಾರಣಕ್ಕೆ ಯುರೋಪ್ ಈಗ ಕೆರಳಿದೆ ಮತ್ತು ರಷ್ಯಾವನ್ನ ಭಾರತ ಮತ್ತು ಚೀನಾದ ಮಾರ್ಗದ ಮೂಲಕ ಜೀವಂತವಾಗಿಡುವ ಎಲ್ಲಾ ದಾರಿಗಳನ್ನ ಒಂದೊಂದಾಗಿ ಮುಚ್ಚಲು ನಿರ್ಧರಿಸಿದೆ. ಆದ್ರೆ ಇದು ಅಷ್ಟೊಂದು ಸುಲಭ ಅಲ್ಲ. ಭಾರತಕ್ಕೆ ತನ್ನದೇ ಉತ್ತರಗಳಿವೆ, ತನ್ನದೇ ಆಯ್ಕೆಗಳಿವೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ನಾಗರಿಕರಿಗೆ ಶಕ್ತಿ ಮತ್ತು ಭದ್ರತೆಯು ಮೊದಲ ಆದ್ಯತೆಯಾಗಿದೆ. ಯಾವ ಸರ್ಕಾರವು ತನ್ನ ಜನರ ಅಗತ್ಯಗಳನ್ನು ತ್ಯಜಿಸಲು ಒತ್ತಾಯಿಸಲಾರದು. ಮುಂಬರುವ ದಿನಗಳಲ್ಲಿ ಭಾರತ ಯಾವ ರಣನೀತಿಯನ್ನು ಅಳವಡಿಸಿಕೊಳ್ಳುತ್ತದೆ ಎಂದು ಕಾದು ನೋಡಲೇಬೇಕು. ರಿಲಯನ್ಸ್ ನಂತಹ ದೈತ್ಯ ಕಂಪನಿಗಳು ಯುರೋಪ್ ನಿಂದ ದೂರವಾಗ್ತಾ ಇವೆ ಅಥವಾ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡೋದನ್ನ ನಿಲ್ಲಿಸಲಾಗುತ್ತೆಯೇ? ನಯಾರವು ತನ್ನ ಪಾಲನ್ನ
ಮಾರಾಟ ಮಾಡಬಹುದೇ ಅಥವಾ ಇಲ್ಲವೇ ಮತ್ತು ಸರ್ಕಾರಿ ಕಂಪನಿಗಳು ಈ ಅವಕಾಶಗಳನ್ನ ಬಳಸಿಕೊಂಡು ಕಡಿಮೆ ಬೆಲೆಯ ರಷ್ಯಾದ ತೈಲದಿಂದ ದೇಶಕ್ಕೆ ಲಾಭವನ್ನ ತಂದುಕೊಡಬಹುದೇ? ಒಂದು ವಿಷಯ ಮಾತ್ರ ಖಚಿತವಾಗಿದೆ, ಈ ಯುದ್ಧ ಈಗ ಕೇವಲ ತೈಲದ ಬಗ್ಗೆ ಅಲ್ಲ, ಇದು ಅಧಿಕಾರದ ಆಟವಾಗಿದೆ. ರಷ್ಯಾವು ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕದ ಈ ಆರ್ಥಿಕ ಯುದ್ಧಗಳನ್ನ ಬಹಳ ಮೊದಲೇ ಊಹಿಸಿತ್ತು. ಇದೇ ಕಾರಣಕ್ಕೆ ಕಳೆದ 2 ವರ್ಷಗಳಲ್ಲಿ ಒಂದು ಶಾಡೋ ಫ್ಲೀಟ್ ಅನ್ನ ರಚಿಸಿದೆ. ಅಂದರೆ ಧ್ವಜ, ಸಿಗ್ನಲ್ ಅಥವಾ ಟ್ರ್ಯಾಕಿಂಗ್ ನ ವ್ಯವಸ್ಥೆ ಇಲ್ಲದ ಖಾಸಗಿ ಮತ್ತು ಅನಾಮಧೇಯ ಹಡಗುಗಳ ಒಂದು ದೊಡ್ಡ ಜಾಲವನ್ನ ಕ್ರಿಯೇಟ್ ಮಾಡಿದೆ. ಇದು ಚೀನಾ, ಮಲೇಷಿಯಾ, ಯುರೋಪಿಯನ್ ಯೂನಿಯನ್ ಮತ್ತು ಸಿಂಗಾಪುರದಂತಹ ದೇಶಗಳ ಬಂದರುಗಳ ಮೂಲಕ ಭಾರತ ಮತ್ತು ಏಷ್ಯಾದ ಇತರ ರಾಷ್ಟ್ರಗಳಿಗೆ ತೈಲವನ್ನ ತಲುಪಿಸುತ್ತೆ. ಸೊ ಫ್ರೆಂಡ್ಸ್, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.